ವೆಲ್ಕಮ್ ಟು ಸಂತೋಷ್ ಆನ್ಲೈನ್ ಕ್ಲಾಸಸ್. ಸೊ ಇವತ್ತು ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ RCUB BCom 5th ಸೆಮಿಸ್ಟರ್ NEP ಸಿಲೆಬಸ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಸೊ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡೋಣ. ಯಾವ ಥರ ಪ್ರಾಬ್ಲಮ್ಸ್ ಎಕ್ಸಾಮ್ದಲ್ಲಿ ಕೇಳ್ತಾರೆ, ಸೊ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ನೋಡೋಣ. ಸೊ ನಿಮಗೆ ಕಂಪ್ಯೂಟ್ ದ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ ಈ ಥರ ಕೇಳ್ತಾರೆ ಎಕ್ಸಾಮ್ದಲ್ಲಿ. ಸೊ ಮೇ ಬಿ ಈ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ 5 ಮಾರ್ಕ್ಸು ಕೇಳ್ತಾರೆ, 10 ಮಾರ್ಕ್ಸು ಕೇಳ್ಬೋದು, ಆರ್ ಮೇ ಬಿ 15 ಮಾರ್ಕ್ಸಿಗೆ ಕೇಸ್ ಸ್ಟಡಿ ಕೂಡ ಕೇಳ್ಬೋದು NEP ಸಿಲೆಬಸ್. ಸೊ ಇವಾಗ ನಾವು ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ಸನ್ನು ನೋಡೋಣ. ಯಾವ ಥರ ಪ್ರಾಬ್ಲಮ್ಸ್ ಇದೆ, ಸೊ ನಾವು ಯಾವ ಥರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಂತೇಳಿ ನೋಡೋಣ. ಪ್ರಾಬ್ಲಮ್ಸ್ ನೋಡಿ, ಫಸ್ಟ್ ಇದೆ, ಫ್ರಾಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ದ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಮೇ ಬಿ ಎಕ್ಸಾಮ್ದಲ್ಲಿ ನಿಮಗೆ 2023-24 ಅದು ಕೊಡ್ಬೋದು, 22-23 ಅಂತೇಳಿ ಕೂಡ ಕೊಡ್ಬೋದು. ಸೊ ಇವಾಗ 2020 ಆ್ಯಂಡ್ 21 ಅದೇ. ಸೊ ಪರ್ಟಿಕ್ಯುಲರ್ಸ್ ಅದು ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟು ಹೌಸ್ 1, ಹೌಸ್ 2 ಅದು ಕೊಟ್ಟಿದ್ದಾರೆ. ಹೌಸ್ 1 ರೂಪೀಸ್, ಇದು ಹೌಸ್ 2 ರೂಪೀಸ್ ಅಂತೇಳಿ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟು ಮುನ್ಸಿಪಲ್ ವ್ಯಾಲ್ಯೂ ಪರ್ ಇಯರ್ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ತಾರೆ. 1 lakh ಇದೆ, ಇಲ್ಲಿ 1,20,000 ಇದೆ. ಸೊ ನೆಕ್ಸ್ಟ್ ನೋಡಿ, ಪೇರ್ ರೆಂಟಲ್ ವ್ಯಾಲ್ಯೂ ಪರ್ ಇಯರ್ 1,20,000, 1,50,000. ನೆಕ್ಸ್ಟ್ ನೋಡಿ, ಸ್ಟ್ಯಾಂಡರ್ಡ್ ರೆಂಟ್ ಪರ್ ಇಯರ್. ಫಸ್ಟ್ ಹೌಸ್ದಲ್ಲಿ ಏನೂ ಇಲ್ಲ, ಸೆಕೆಂಡ್ ಹೌಸ್ದಲ್ಲಿ 1,80,000 ಇದೆ. ನೆಕ್ಸ್ಟ್ ನೋಡಿ, ರೆಂಟ್ ರಿಸೀವೇಬಲ್ ಪರ್ ಇಯರ್. ಫಸ್ಟ್ ಹೌಸ್ದಲ್ಲಿ ಯಾವುದೋ ರೆಂಟ್ ರಿಸೀವೇಬಲ್ ಪರ್ ಇಯರ್ ಇಲ್ಲ, ಸೆಕೆಂಡ್ ಹೌಸ್ದಲ್ಲಿ 2,40,000 ಇದೆ, 2,40,000 ಇದೆ. ನೆಕ್ಸ್ಟ್ ನೋಡಿ, ನೇಚರ್ ಆಫ್ ಆಕ್ಯುಪೇಷನ್ ಅಂತ ಹೇಳ್ತಾರೆ, SOP ಅಂತ ಹೇಳಿ ಫಸ್ಟ್ ಹೌಸ್ ಹೇಳ್ತಾರೆ, LOP ಅಂತ ಹೇಳಿ ಸೆಕೆಂಡ್ ಹೌಸ್ ಹೇಳ್ತಾರೆ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಲೆಟೌಟ್ ಪ್ರಾಪರ್ಟಿ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಮುನ್ಸಿಪಲ್ ಟ್ಯಾಕ್ಸ್ ಅಂತ ಹೇಳ್ತಾರೆ, 10,000 ಇದೆ ಫಸ್ಟ್ ಹೌಸ್ದು, ಸೆಕೆಂಡ್ ಹೌಸ್ದು 12,000 ಇದೆ. ನೆಕ್ಸ್ಟ್ ನೋಡಿ, ರಿಪೇರ್ಸ್ ಎಕ್ಸ್ಪೆನ್ಸಸ್ ಇದೆ, 15,000 ಫಸ್ಟ್ ಹೌಸ್ ಆ್ಯಂಡ್ 10,000 ಸೆಕೆಂಡ್ ಹೌಸ್. ಸೊ ಈ ಥರ ನಿಮಗೆ ಎಕ್ಸಾಮ್ದ ಈ ಥರ ಒಂದು ಪ್ರಾಬ್ಲಮ್ಸ್ ಇದೆ. ಮೇ ಬಿ ಎಕ್ಸಾಮ್ದಲ್ಲಿ ಕೂಡ ಇದೇ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ. ನೆಕ್ಸ್ಟ್ ಇದಕ್ಕಿಂತ ಒಂದು ಸ್ವಲ್ಪ ಡಿಫಿಕಲ್ಟಿ ಇರುವಂಥ ಪ್ರಾಬ್ಲಮ್ಸ್ ಕೂಡ ಕೇಳ್ಬೋದು. ಅವನು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಈ ಥರ ನಿಮಗೆದು ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರಲ್ಲ, ಕಂಪ್ಯೂಟ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತ ಕೇಳ್ತಾರೆ. ಸೊ ನೀವು ನೋಡಿ, ಅಬ್ಸರ್ವ್ ಮಾಡಿ, ಪ್ರಾಬ್ಲಮ್ದಲ್ಲಿ ಒಂದು ಫಸ್ಟ್ ಪ್ರಾಬ್ಲಮ್ಗೆ ಒಂದು ವರ್ಕಿಂಗ್ ನೋಟ್ ಹಾಕಬೇಕು. ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ ಒಂದು ವರ್ಕಿಂಗ್ ನೋಟ್ ಹಾಕೋಣ. ನಂತರ ಪ್ರಾಬ್ಲಮ್ ಈಸಿಲಿ ಸಾಲ್ವ್ ಮಾಡೋಣ. ಸೊ ನಿಮಗೆ SOP ಅಂತ ಇದೆಯಲ್ಲ, ಇದರ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ SOP ಇದು NAV ಅಂದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ, ಗ್ರಾಸ್ ಟೋಟಲ್ ವ್ಯಾಲ್ಯೂ. ಇದು ಯಾವುದು ಕೂಡ SOPದಲ್ಲಿ ಅಪ್ಲೈ ಆಗೋದಿಲ್ಲ, ಯಾವುದು ಕೂಡ NAV ತೆಗೆದುಕೊಳ್ಬಾರ್ದು. NAVನ ಏನು ಇರುವುದಿಲ್ಲ SOPಯಲ್ಲಿ. ಸೊ ಬಟ್ ಇನ್ ಕೇಸ್ ಸೆಕೆಂಡ್ ಹೌಸ್ ಏನಿದೆ LOP ಇದೆಯಲ್ಲ, ಸೊ LOPಗೆ NAV ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಇರುವುದು. ಸೊ ಈ ಥರ ಪ್ರಾಬ್ಲಮ್ಸ್ ಇದೆ. ನಾವು ಅದನ್ನ ಫಸ್ಟ್ ವರ್ಕಿಂಗ್ ನೋಟ್ ಹಾಕೋಣ. ಸೊ NAV ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಇಲ್ಲ ಅಂದರೆ SOP ಏನು ಹೌಸ್ ಇದೆಯಲ್ಲ, ಇದಕ್ಕೆ ಆ್ಯನ್ಯುವಲ್ ವ್ಯಾಲ್ಯೂ ಇರುವುದಿಲ್ಲ. ಸೊ ಹೌಸ್ ಸೆಕೆಂಡ್ ಮಾತ್ರ, ಅಂದರೆ LOP ಹೌಸ್ ಯಾವ ಇದ್ದಾವಲ್ಲ ಅವಕ್ಕೆ ಮಾತ್ರ NAV ವ್ಯಾಲ್ಯೂ ಇರುತ್ತೆ. ನೆಕ್ಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಕೂಡ ಫೈಂಡ್ ಔಟ್ ಮಾಡಬೇಕು. ಈಗ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋಣ. ಗ್ರಾಸ್ ಟೋಟಲ್ ಇನ್ಕಮ್ ಫಸ್ಟ್ ವರ್ಕಿಂಗ್ ನೋಟ್ ಫಸ್ಟ್ ಅದು ಹಾಕಿ, ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ. ಸೊ ಇದು ಒಂದು ಫಾರ್ಮ್ಯಾಟ್ ಇದೆ. ನೀವು ಈಸಿಲಿ ಈ ಫಾರ್ಮ್ಯಾಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮಗೆ ಈಸಿಲಿ ನಿಮ್ಗೆ ಏನು ಸಿಗುತ್ತೆ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗುತ್ತೆ, ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಫಸ್ಟ್ ಏನು ಮಾಡಬೇಕು, ಪ್ರಾಬ್ಲಮ್ದಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಇದೇನೋ ಇಲ್ಲೋ ನೋಡಬೇಕು. ನೆಕ್ಸ್ಟು ಪೇ ರೆಂಟಲ್ ವ್ಯಾಲ್ಯೂ,
ಸೊ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ. ಪ್ರಾಬ್ಲಮ್ದಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಇದೆ 1,20,000. ಈಗ ನೀವು ಸೆಕೆಂಡ್ ಹೌಸ್ ಮಾತ್ರ ತೆಗೆದುಕೊಳ್ಬೇಕು, ಯಾಕಂದರೆ ಎಲ್ ಒ ಪಿ ಯಾವ್ದು ಇರ್ತಲ್ಲ ಅದರಷ್ಟೇ ನಾವು NAV ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಪೇರ್ ರೆಂಟಲ್ ವ್ಯಾಲ್ಯೂ ಪರ್ ಇಯರ್ ಇದೆಯಲ್ಲ 1,50,000. ಸೊ ಇವನ್ನೆರಡು ಡೈರೆಕ್ಟಾಗಿ ತೆಗೆದುಕೊಳ್ಳಿ. 1,20,000 ಆ್ಯಂಡ್ ನೆಕ್ಸ್ಟ್ 1,50,000 ಪೇರ್ ರೆಂಟಲ್ ವ್ಯಾಲ್ಯೂ. ಸೊ ಇದರಲ್ಲಿ ವಿಚ್ ಎವರ್ ಈಸ್ ಹೈಯೆಸ್ಟ್ ಅಂತ ಕೇಳ್ತಾರೆ. ವಿಚ್ ಎವರ್ ಈಸ್ ಹೈಯೆಸ್ಟ್, ಲೋವೆಸ್ಟ್ ಅಲ್ಲ, ಹೈಯೆಸ್ಟ್ ಅಂತ ಕೇಳ್ತಾರೆ. ವಿಚ್ ಎವರ್ ಈಸ್ ಹೈಯೆಸ್ಟ್, ಯಾವ್ದು ಹೈಯೆಸ್ಟ್ ಇದೆ? 1,20,000 ಮುನ್ಸಿಪಲ್ ವ್ಯಾಲ್ಯೂ ಹೈಯೆಸ್ಟ್ ಇದೆಯೋ ಆರ್ ಪೇರ್ ರೆಂಟಲ್ ವ್ಯಾಲ್ಯೂ ಹೈಯೆಸ್ಟ್ ಇದೆ? ಯಾವ್ದು ಹೈಯೆಸ್ಟ್ ಇದೆ? 1,50,000 ಹೈಯೆಸ್ಟ್ ಇದೆಯಲ್ಲ. ಸೊ ಡೈರೆಕ್ಟಾಗಿ 1,50,000 ತೆಗೆದುಕೊಳ್ಳಿ. ನಂತರ ಏನು ಮಾಡಿ, ಸ್ಟ್ಯಾಂಡರ್ಡ್ ರೆಂಟ್ ಅಂತೇಳಿ ಪ್ರಾಬ್ಲಮ್ದಾಗ ಇದೇನು ಅಥವಾ ಇಲ್ಲ ಅಂತೇಳಿ ನೋಡಬೇಕು. ಇಲ್ಲ ಅಂದ್ರೆ ಡ್ಯಾಶ್ ಇಡ್ರಿ, ಇದ್ರೆ ತೆಗೆದುಕೊಳ್ಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಪರ್ ಇಯರ್ ಇದೆಯಲ್ಲ 1,80,000, ಡೈರೆಕ್ಟ್ ಆಗಿದ್ದ ತೆಗೆದುಕೊಳ್ಳಿ 1,80,000. ನೆಕ್ಸ್ಟ್ ನೋಡಿ, ಇವಾಗ ವಿಚ್ ಎವರ್ ಈಸ್ ಲೋವೆಸ್ಟ್ ಆರ್ ವಿಚ್ ಎವರ್ ಈಸ್ ಲೋವೆಸ್ಟ್ ಅಂತೇಳಿ. ಸೊ ಯಾವ್ದು ಲೋವೆಸ್ಟ್ ಇದೆ ಅಂತ ನೋಡಬೇಕು. ಸೊ ಇವೆರಡು 1,50,000 ಆ್ಯಂಡ್ 1,80,000 ಇದ್ರೆ ಯಾವುದು ಲೋವೆಸ್ಟ್ ಇದೆ? 1,50,000 ಈಸ್ ಲೋವೆಸ್ಟ್ ಇದೆಯಲ್ಲ, ಅದನ್ನ ತೆಗೆದುಕೊಳ್ಳಿ. ನೆಕ್ಸ್ಟು ರೆಂಟ್ ರಿಸೀವೇಬಲ್. ಸೊ ಇದನ್ನು ಪ್ರಾಬ್ಲಮ್ದಲ್ಲಿ ಇರುತ್ತೆ ನೋಡಿ, ರೆಂಟ್ ರಿಸೀವೇಬಲ್ ಅಂತೇಳಿ ಪ್ರಾಬ್ಲಮ್ದಲ್ಲಿ. ರೆಂಟ್ ರಿಸೀವೇಬಲ್ ಪರ್ ಇಯರ್ 2,40,000 ಅಂತ ಇದೆಯಲ್ಲ, ಡೈರೆಕ್ಟಾಗಿ ಪ್ರಾಬ್ಲಮ್ದಲ್ಲಿ ತೆಗೆದುಕೊಳ್ಳಿ 2,40,000. ನೆಕ್ಸ್ಟ್ ನೋಡಿ, ವಿಚ್ ಎವರ್ ಈಸ್ ಹೈಯೆಸ್ಟ್ ಯಾವುದನ್ನು ಕಂಪೇರ್ ಮಾಡಬೇಕು. ರೆಂಟ್ ರಿಸೀವ್ ಹೈಯೆಸ್ಟ್ ಆರ್ ಆಲ್ರೆಡಿ ಲೋವೆಸ್ಟ್ ಅಂತ ಬಂದಿಲ್ಲ. ಇದರಲ್ಲಿ ಯಾವ್ದು ಹೈಯೆಸ್ಟ್ ಇದೆ? 2,40,000 ಈಸ್ ಹೈಯೆಸ್ಟ್ ಇದೆ. ಸೊ ಲಾಸ್ಟ್ ನಿಮ್ದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 2,40,000. ಸೊ ಇದನ್ನು ನಾವು ಏನು ಮಾಡಬೇಕು, ಮೇನ್ ನಾವು ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತೀವಲ್ಲ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ ಸೆಕೆಂಡ್ ಹೌಸ್ದು ಅವಾಗ ತೆಗೆದುಕೊಳ್ಬೇಕು. ಸೊ ಇದು ಒಂದು ವರ್ಕಿಂಗ್ ನೋಟ್. ಈ ಥರ ನೀವು ಏನು ಮಾಡಬೇಕು, ವರ್ಕಿಂಗ್ ನೋಟ್ ಹಾಕಬೇಕು. ಫಸ್ಟು ಮುನ್ಸಿಪಲ್ ವ್ಯಾಲ್ಯೂ ತೆಗೆದುಕೊಳ್ಳಿ, ನಂತರ ಪೇ ರೆಂಟಲ್ ವ್ಯಾಲ್ಯೂ ತೆಗೆದುಕೊಳ್ಳಿ, ಎರಡಕ್ಕೂ ಕಂಪೇರ್ ಮಾಡಿ ಯಾವುದು ಹೈಯೆಸ್ಟ್ ಇದೆ ಅದನ್ನು ಅಮೌಂಟ್ ತೆಗೆದುಕೊಳ್ಳಿ. ನಂತರ ಸ್ಟ್ಯಾಂಡರ್ಡ್ ರೆಂಟ್ ಪ್ರಾಬ್ಲಮ್ದಲ್ಲಿ ಇದೆ ನೋಡಿ, ನಂತರ ವಿಚ್ ಈಸ್ ಲೋವೆಸ್ಟ್ ಇದೆ, ಯಾವ್ದು ಲೋವೆಸ್ಟ್ ಇದೆ ತೆಗೆದುಕೊಳ್ಳಿ. ನಂತರ ರೆಂಟ್ ರಿಸೀವಬಲ್ ತೆಗೆದುಕೊಳ್ಳಿ, ರೆಂಟ್ ರಿಸೀವಬಲ್. ನೆಕ್ಸ್ಟ್ ವಿಚ್ ಈಸ್ ಲೋವೆಸ್ಟ್, ಯಾವುದು ಇದೆ ಹೈಯೆಸ್ಟ್ ಅಮೌಂಟ್ ಇದೆ ನೋಡಿ, ಅದೇ ನಿಮ್ದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆರ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನು ಕಾಂಪಿಟೇಷನ್ ಮೇನ್ ಪ್ರಾಬ್ಲಮ್ಗೆ ಬರೋಣ. ಪ್ರಾಬ್ಲಮ್ ಸೊಲ್ಯೂಷನ್ ಯಾವ ಥರ ಇದೆ ನೋಡಿ, ಸಾಲ್ವ್ ದ ಪ್ರಾಬ್ಲಮ್. ಫಸ್ಟ್ ಏನು ಮಾಡಬೇಕು, ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಇಯರ್ ಅಸೆಸ್ಮೆಂಟ್ ಇಯರ್ 2023-24 ಅಂತೇಳಿ ತೆಗೆದುಕೊಂಡಿದ್ದೀವಿ. ಸೊ ನಿಮಗೆ ಎಕ್ಸಾಮ್ದಲ್ಲಿ 23-24 ಆರ್ ಮೇ ಬಿ ಏನು ಇಯರ್ ಚೇಂಜಸ್ ಬಂದರೆ ಚೇಂಜಸ್ ತೆಗೆದುಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತೇಳಿ 3 ಕಾಲಮ್ ಮಾಡಬೇಕು. ನಂತರ ಹೌಸ್ ಒನ್ ಏನಿದೆ SOP ಇದೆಯಲ್ಲ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆನೇ. NAV SOP ಇದ್ದರೆ SOP ಅಂದರೆ ಇಲ್ಲಿ ಹೌಸ್ ಯಾವುದು SOP ಇದೆ, ಹೌಸ್ 1 SOP ಇದೆಯಲ್ಲ. ಸೊ ಅದರ ವ್ಯಾಲ್ಯೂ ಏನಿರುತ್ತೆ, NAV ನಿಲ್ ಅಂದರೆ 0 ಇರುತ್ತೆ. ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೌಸ್ 1ದು ಯಾವುದೂ ಇಲ್ಲ. ಸೊ ಹೌಸ್ 1 SOP ಇದೆಯಲ್ಲ, ಸೊ ಅದಕ್ಕೆ ಯಾವುದು ತೆಗೆದುಕೊಳ್ಬೇಡಿ. ಮೇನ್ ಇಂಪಾರ್ಟೆಂಟ್ ಇರೋದು ಇಲ್ಲಿ ಹೌಸ್ 2ದಲ್ಲಿ ನಾವು ಈ ಕ್ಯಾಲ್ಕುಲೇಷನ್ ಮಾಡೋಣ. ಯಾವ ಥರ ಕ್ಯಾಲ್ಕುಲೇಷನ್ ಅಂತೇಳಿ ನೋಡೋಣ. ಫಸ್ಟ್ ನೋಡಿ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ನೀವು ಆಲ್ರೆಡಿ ಪ್ರಾಬ್ಲಮ್ದಲ್ಲಿ ವರ್ಕಿಂಗ್ ನೋಟ್ ಅಂತೇಳಿ ಪಾಯಿಂಟ್ ಔಟ್ ಮಾಡಿದ್ದೀರಿ 2,40,000. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟಿದೆ, 2,40,000 ಇದೆ ಅಲ್ಲ. ಸೊ ಇದನ್ನ ಡೈರೆಕ್ಟಾಗಿ 2,40,000 ಅಂತೇಳಿ ತೆಗೆದುಕೊಳ್ಳಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಅದಕ್ಕೂ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಮಾಡಬೇಕು. ಮುನ್ಸಿಪಲ್ ಟ್ಯಾಕ್ಸ್ ನೋಡಿ ಪ್ರಾಬ್ಲಮ್ದಲ್ಲಿ ಇದೆ, ಮುನ್ಸಿಪಲ್ ಟ್ಯಾಕ್ಸ್ ಪ್ರಾಬ್ಲಮ್ದಲ್ಲಿ 12,000 ಇದೆ ನೋಡಿ. ಹೌಸ್ ಸೆಕೆಂಡ್ ನೋಡಬೇಕು, ಮುನ್ಸಿಪಲ್ ಟ್ಯಾಕ್ಸ್ 12,000 ಇದೆ. ಸೊ ಅದನ್ನು ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ, 2,28,000 ನಮಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಶಾರ್ಟ್ ಫಾರ್ಮ್ದಲ್ಲಿ NAV ಅನ್ನುತ್ತಾರೆ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ನೆಕ್ಸ್ಟ್ ಏನು ಮಾಡಿ, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹೇಳಿ ಬರುತ್ತೆ. ಸೊ ಅದರಲ್ಲಿ ಫಸ್ಟ್ ಬರೋದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ NAV ಅಂತ ಹೇಳ್ತಾರೆ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ, ಇಲ್ಲಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟಿದೆ ನಿಮ್ಮದು, 2,28,000 ಇದೆಯಲ್ಲ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಡೈರೆಕ್ಟ್ 2,28,000
ಇಂಟು 30/100 ಮಾಡಿದಾಗ ಎಷ್ಟು ಬರುತ್ತೆ? 68,400 ಬರುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆಕೆಂಡ್ ಹೌಸ್. ನಾವೀಗ ಸೆಕೆಂಡ್ ಹೌಸಿಗೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೇವೆ. ನಂತರ ಇಂಟ್ರೆಸ್ಟ್ ಆನ್ ಲೋನ್, ಇಲ್ಲಿ ಪ್ರಾಬ್ಲಮ್ದಲ್ಲಿ ಯಾವುದು ಇಂಟ್ರೆಸ್ಟ್ ಆನ್ ಲೋನ್ ನೋಡಿ, ಯಾವುದು ಇಂಟ್ರೆಸ್ಟ್ ಆನ್ ಲೋನ ಯಾವುದು ಕೂಡ ಇಲ್ಲಿ ಇಲ್ಲ, ಯಾವುದು ಇಂಟ್ರೆಸ್ಟ್ ಆನ್ ಲೋನ್ ಇಲ್ಲ. ಅದನ್ನೇನು ಮಾಡಬೇಕು? ನಿಲ್ ಅಂದರೆ ಡ್ಯಾಶ್ ಈ ಥರ ಇಟ್ಕೊಂಡು ನಡೆಯುತ್ತೆ, ಆರ್ ನಿಲ್ ಅಂತೇಳಿ ಬರೋದ್ರೂ ನಡೆಯುತ್ತೆ. ಸೊ ಟೋಟಲ್ ಮಾಡಿ ಲಾಸ್ಟ್ ಎಷ್ಟು ಆಯ್ತಿದೆ? 68,400 ಡೈರೆಕ್ಟ್ ತೆಗೆದುಕೊಳ್ಳಿ. ನಂತರ ಏನು ಮಾಡಿ 2,28,000ನಲ್ಲಿ 68,000 ಲೆಸ್ ಮಾಡಿ ರಿಮೈನಿಂಗ್ ಎಷ್ಟು ಬರುತ್ತೆ? 1,59,600. 1,59,600 ಏನಾಗುತ್ತೆ? ಬರುತ್ತೆ. ಸೊ ಇದಕ್ಕೆ ಏನು ನೇಮ್ ಕೊಡಬೇಕು? ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ನೇಮ್ ಕೊಡಬೇಕು, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಸೊ ಇವಾಗ ಲಾಸ್ಟ್ ಫೈನಲ್ ಆಗಿ ಸೊ ನಮಗೆ ಇಂಟ್ರೆಸ್ಟ್ ಆನ್ ಲೋನ್ ಇದೆಯಲ್ಲ, ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ದಲ್ಲಿ ಮೇ ಬಿ ಇಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ಪ್ರಾಬ್ಲಮ್ದಲ್ಲಿ ಅದನ್ನು ನಾವು ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಬಟ್ ಇಲ್ಲಿ ಯಾವುದೂ ಕೂಡ ಮೆನ್ಷನ್ ಮಾಡಿಲ್ಲ, ಸೊ ಅದಕ್ಕೆ ಹಿಂದಿಲ್ಲ ಅಂತ ಹೇಳಿ ತೆಗೆದುಕೊಳ್ಳಿ. ಸೊ ಇವಾಗ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಒನ್ದು ಏನಿದೆ? ನಿಲ್ಲಿದೆ, ಯಾವುದೇ ಅಮೌಂಟ್ ಇಲ್ಲ. ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಸೆಕೆಂಡ್ದು 1,59,600 ಇದೆಯಲ್ಲ, ಇದನ್ನ ಅಮೌಂಟ ಜಸ್ಟ್ ಏನು ಮಾಡಿ ಟೋಟಲ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ತೆಗೆದುಕೊಳ್ಳಿ. ಹೌಸ್ 1 ಆ್ಯಂಡ್ ಹೌಸ್ 2 ಅಂತೇಳಿ ಟೋಟಲ್ ಎಷ್ಟಾಗುತ್ತೆ? ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ 1,59,600 ಆಗುತ್ತೆ. ಸೊ ಪ್ರಾಬ್ಲಮ್ ಈಸ್ ವೆರಿ ಈಸಿ ಇದೆ ಪ್ರಾಬ್ಲಮ್ಮು. ಸೊ ನೀವು ಈಸಿಲಿ ಇದನ್ನು ಒಮ್ಮೆ ಪ್ರಾಕ್ಟೀಸ್ ಮಾಡಿ. ಬಿಫೋರ್ ಗೋಯಿಂಗ್ ಟು ದ ಸಾಲ್ವ್ ದ ಪ್ರಾಬ್ಲಮ್ ಫಸ್ಟ್ ನೀವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಜಸ್ಟ್ ಇದನ್ನು ಗ್ರಾಸ್ ಟೋಟಲ್ ಇನ್ಕಮ್ ವರ್ಕಿಂಗ್ ನೋಟ್ ಈಸ್ ವೆರಿ ಇಂಪಾರ್ಟೆಂಟ್, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ನೀವು ಈಸಿಲಿ ಪ್ರಾಬ್ಲಮ್ಸ ಸಾಲ್ವ್ ಮಾಡ್ಬೋದು. ನಂತರ ಏನು ಮಾಡಿ ಈ ಥರ ಪ್ರಾಬ್ಲಮ್ಸ್ ಏನು ಇರುತ್ತಲ್ಲ, ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು? ಫಸ್ಟು SOP ಇದೆ ಆರ್ LOP ಇದೆ. ಸೊ SOP ಇದ್ದರೆ ಯಾವತ್ತು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಈಸ್ ಏನೂ ಬರೋದಿಲ್ಲ, LOP ಇದ್ರೆ ಮಾತ್ರ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ. ಸೊ ಅದಕ್ಕಾಗಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ಸ ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮ್ನ ಏನು ಮಾಡಿ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ದಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಓಕೆ, ಥ್ಯಾಂಕ್ ಯು ಆಲ್.